100ಕ್ಕೆ 100 100ಕ್ಕೆ 1,000 ಟೈಮ್ ಬೇಕಾದರೆ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದಿರಿ, ಸರ್ಪ್ಲಸ್ ಓಟ್ ಏನು BJPಲಿ ಇತ್ತಲ್ಲ ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾರೆ. ಓನ್ಲಿ 2 ಸರ್ಪ್ಲಸ್ ಓಟ್ ಮಾತ್ರ BJPಗೂ JDS ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳೆಲ್ಲ ಎಲ್ಲರೂ ಕೂಡ ಗೆಲ್ತಾರೆ, ಅದರಲ್ಲಿ ಅನುಮಾನನೇ ಮಾಡಿಕೊಳ್ಳಿ. ಈಗ ನಿಮಗೆ 140 ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದಿದೆ. ಈಗ ಯಾರೇ ನಿನ್ನೆ ಅಣಕು ವೋಟ್ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಕೆಲ ಶಾಸಕರು ವೋಟ್ ಮಾಡುವಂತ ಕಡೆಗೆ ಎಡವಟ್ ಮಾಡಿದ್ರು ಅನ್ನೋದು. ನೋ ಇದು ಕೇಳ್ರಿ, ಇಲ್ಲಿ ಇದು ಏನಾಗಿದೆ, ನಾನು ಕೂಡ 75ಅಲ್ಲಿ ನಾನು ಇನ್ವಾಲಿಡ್ ಮಾಡಿದ್ದೆ. ಅವರು ಕೊಡೋ ಸ್ಕೆಚ್ ಪೆನ್ನಲ್ಲೇ ಹಾಕಬೇಕು. ನಾವೇನು ಮಾಡ್ತೀವಿ, ಪೆನ್ ಇರ್ತದೆ ಅಂತೇಳಿ ಅವಾಗೆಲ್ಲ ಪ್ರೆಸ್ ಮಾಡೋ ಪೆನ್ ಇರೋವಲ್ಲ, ಸುಮ್ಮನೆ ತಗೊಂಡು ಪ್ರೆಸ್ ಮಾಡಿ ಹಿಂಗೆ ಹಾಕ್ಬಿಡಿವು. ಸೊ ಈಗ ಆ ಥರ ಎಲ್ಲ ಇದ್ರೆ ಅದು ಇನ್ವ್ಯಾಲಿಡ್ ಆಯ್ತು, ಅದು ನನ್ನದೇ ಒಂದು ಓಟು. ಸೊ ಈಗ ಅದಕ್ಕೆ ಎಚ್ಚರಿಕೆ ಏನಪ್ಪ ಅಂದರೆ ಅವ್ರು ಯಾವುದು ಸ್ಕೆಚ್ ಪೆನ್ ಕೊಡ್ತಾರೆ ಅದರಲ್ಲೇ ಒಂದು ಅಂತ ಹೇಳಿಬೇಕು. ಈ 2 ಸೆಕೆಂಡ್ ಪ್ರಿಫರೆನ್ಸ್ ಕೊಡೋವಂಥ ಕಾಲದಲ್ಲಿ 2ನ ನೀವು ರೋಮನ್ 2 ಬರಿಬೋದು. ಯಾಕೆಂದರೆ 1 ನಾವು ಬರಿತೀವಲ್ಲ, ಇದು ಕನ್ನಡ 1 ಆಗ್ತದೆ, ರೋಮನ್ 1 ಆಗ್ತದೆ, ಗೊತ್ತಾಯ್ತಾ? ನೀವು 2 ಬರೆಯುವಾಗ ರೋಮನ್ 2 ಬರೆದ್ರೆ ಓಟ್ ಇನ್ವ್ಯಾಲಿಡ್ ಆಗ್ಬಿಡುತ್ತೆ ಎಂಟೈರ್. ಸೊ ಹಾಗಾಗಿ 2 ಬರೆಯೋರು, ಇನ್ನು ಕೆಲವು ಜನ ಸ್ಟೈಲಾಗಿ 2 ಹಿಂಗೆ ಬರೀತಾರೆ, ಗೊತ್ತಾಯ್ತಾ? ಹಂಗೆಲ್ಲ ಬರೆಯೋಂಗಿಲ್ಲ ಸ್ಟೈಲಾಗಿ. ಅವ್ರು ಯಾವ ಥರ ಅಂಕಿಗಳು ಇರಬೇಕು ಅಂತಕ್ಕಂಥದ್ದು ಒಂದು ಇದು ಪ್ರೋಫಾರ್ಮ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ವೋಟ್ ಹಾಕಬೇಕು, ಅದನ್ನು ಹೇಳ್ಬೇಕು. ಈಗ ನೀವಲ್ಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ರಾಜ್ಯಸಭೆಗೆ ಲೋಕಸಭೆಯವರು ವೋಟರ್ಸ್ ಅವ್ರಿಗೆ ಅಲ್ಲೇ ಇನ್ವ್ಯಾಲಿಡ್ ಆಗಿಬಿಡ್ತವೆ. ಅದರಿಂದ ಇಲ್ಲೇ ಇನ್ವ್ಯಾಲಿಡ್ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಎಚ್ಚರಿಕೆಯನ್ನು ನಾವು ವಹಿಸಿದ್ವಿ, BJಪಿಯವರು ವಹಿಸಿದ್ವಿ. JDS ಅಭ್ಯರ್ಥಿ ಹಾಕಿರೋದೇ ಕಾಂಗ್ರೆಸ್ನೊಳಗಿರುವಂತ ಒಂದಷ್ಟು ಶಾಸಕರು JDSಗೆ ಬೆಂಬಲಿಸಬಹುದು ಅನ್ನೋಂಥ ಕಾರಣಕ್ಕಾಗಿ ಅವರು ಯಾವ ವಿಶ್ವಾಸದ ಮೇಲೆ ಕ್ಯಾಂಡಿಡೇಟ್ ನಿಲ್ಲಿಸಿದಾರೋ ನಮಗೆ ಗೊತ್ತಿಲ್ಲ. ಅವರು BJಪಿಯವ್ರ ಮೇಲೆ ಅತಿಯಾದಂಥ ವಿಶ್ವಾಸ ಇಟ್ಟಿದ್ರು. ಅವರು ಸರ್ಪ್ಲಸ್ ಓಟ್ ಅವರಲ್ಲಿ ಏನು ಜಾಸ್ತಿ ಬರ್ತವೆ ಅದನ್ನೆಲ್ಲ ಕೊಡ್ತಾರೆ ಅಂತ. ಈಗ ಅವರು ಸರ್ಪ್ಲಸ್ ಓಟ್ ಜಾಸ್ತಿ ಕೊಡೋದು ಹೆಂಗೂ BJP ಅವ್ರಿಗೇನು ಬಂದಿದೆ, JDS ಸೋಲೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಓಟರು ಕೂಡ ಭದ್ರವಾಗಿರಲಿ ಅಂತೇಳಿ ಅವರು 29 ಕೊಟ್ಟಿದ್ದವರು ಈಗ 30 ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಬ್ಬ ಸುರೇಶ್ ಒಬ್ಬ ಬಿಟ್ಟು ಇನ್ನೆಲ್ಲರೂ ಬಂದು ಓಟ್ ಆಗೋಗಿದೆ ಅವ್ರದ್ದು. ನಮ್ಮಲ್ಲಿ ಇನ್ನೂ ನಡೀತಾ ಇದೆ. ಸೊ ನಾನು ಈಗ ಹೋಗಿ ಓಟ್ ಹಾಕ್ತಕ್ಕಂಥ ಬಿಟ್ಟಂಗೆ ಅಲ್ವೇನ್ರಿ, ಅಲ್ಲಲ್ಲಪ್ಪ ಬಿಟ್ಟಂಗೆ ತಾನೇ. ಅವ್ರೀಗ 29 ಅವರು ಅಲೋಕೇಶನ್ ಮಾಡಿದ್ದು, ಇವ್ರಿಗೆ ಸರ್ಪ್ಲಸ್ ಓಟ್ ಕೊಡ್ತೀವಿ ಅಂತ ಹೇಳಿದ್ದವರು ಈಗ ಅದನ್ನು 29 ತೆಗೆದು 30 ಮಾಡಿದ ಮೇಲೆ ಹೆಂಗೂ JDS ಸೋಲುತ್ತೆ, ಇನ್ನು ಯಾಕೆ ಸುಮ್ಮನೆ ನಮ್ದಾರಿಗೆ ಗಟ್ಟಿ ಇರಲಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಸ್ಟ್ರಾಟಜಿ, ಅದನ್ನು ಯಾರೇನು ಅಲ್ಲಗಳಿಯೋಕ್ಕಾಗೋದಿಲ್ಲ. ಓಕೆ, ಥ್ಯಾಂಕ್ ಯು.